ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶುಭ. ಇವತ್ತಿನ ದಿನ ನಾನು ಒಂದು 2 ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂಥದ್ದು, ಅಂದರೆ ತುಂಬ ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದು. ಬೆಳಗಿನ ತಿಂಡಿಗೆಲ್ಲ ಒಂದು 5 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದಾದಂತಹ ರೆಸಿಪಿ ಇದು. ಹಾಗೆಯೇ ಒಂದು ಸಂಜೆಗೆ ಸ್ನ್ಯಾಕ್ಸನ್ನು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಮನೆಯಲ್ಲೇ ನಾವು ಚಿಕನ್ ನಗೆಟ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರಾಗಲಿ ಅಥವಾ ಬಿಸಿ ನೀರು ಅಥವಾ ಏನಾದರೂ ಜೀರಿಗೆ ಹಾಕ್ಕೊಂಡು ಕುಡಿಯೋದಾಗಲಿ ಅಥವಾ ಮೆಂತೆ ನೀರಾಗಲಿ ಏನಾದರೂ ಒಂದು ಕುಡಿಯೋ ಅಭ್ಯಾಸ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗೆಯೇ ನಾನು ಇವತ್ತು ಉಗುರು ಬೆಚ್ಚಗಿನ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೇನನ್ನು ಹಾಕ್ಕೊಂಡು ನಾನು ಕುಡಿತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ದಿನ ಕುಡಿತೀನಿ ಅಂತ ಅಲ್ಲ, ಹಾಗೆಯೇ ಒಂದೊಂದು ದಿನ ಒಂದೊಂದನ್ನು ನಾವು ಕುಡಿಬೋದು. ಇವಾಗ ನಾವು ಒಂದು ದಿನ ಕುಡಿದ್ರೆ ಅದೇ ಕುಡಿಯೋದಕ್ಕೆ ಒಂಥರ ಬೋರ್ ಆಗುತ್ತೆ. ಅದ್ರ ಬದಲು ನಾವು ಒಂದು ದಿನ ಮೆಂತೆ ನೀರಾಗಿರ್ಬೋದು, ಒಂದು ದಿನ ಕಷಾಯವಾಗಿರ್ಬೋದು, ಇನ್ನೊಂದು ದಿನ ನಾವು ಅರಿಶಿಣ ನೀರು, ಈ ಥರ ಎಲ್ಲವನ್ನು ದಿನ ಒಂದೊಂದು ಕುಡಿಯೋದ್ರಿಂದ ನಮಗೆ ಒಂದಲ್ಲ ಒಂದು ಅಂತಲೂ ಕುಡಿಬೋದು. ಆದರೆ ಕೂಡ ಒಳ್ಳೆಯದು ಕೂಡ ಆಗುತ್ತೆ. ಹಾಗೆಯೇ ಈ ಜೇನಿಗೆ ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ಜೇನನ್ನು ಹಾಕ್ಕೊಂಡು ಕುಡಿಯೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಈಸಿಯಾಗಿ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಈ ನೀರು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ನಾವು ಅಂಗಡಿಯಲ್ಲಿ ಸಿಗುವಂತಹ ಜೇನೆಲ್ಲ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ನಮ್ಮ ಊರಿಂದನೇ ತಂದಿರೋವಂಥದ್ದು. ಇದು ಕೊಡಗಿಂದು, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಜೇನು ತಗೊಳ್ಬೇಕಾದ್ರೂ ಕೂಡ ನೋಡಿಬಿಟ್ಟು ನಾವು ತಗೊಳ್ಬೇಕು. ಇವಾಗೆಲ್ಲ ಸುಮ್ಮನೆ ಬೆಲ್ಲದ ಪಾಕ ಎಲ್ಲ ಮಾಡಿಬಿಟ್ಟು ಜೇನು ಅಂತ ಹೇಳಿಬಿಟ್ಟು ಮಾರ್ತಿದ್ದಾರೆ. ತುಂಬ ಬಿಸಿ ನೀರಿಗೆ ನಾವು ಜೇನನ್ನು ಹಾಕ್ಕೊಂಡು ಕುಡಿಬಾರ್ದು. ಒಂದು ಉಗುರು ಬೆಚ್ಚಗಿರೋ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೇನನ್ನು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಇವಾಗ ನಾನು ಬೆಳಗಿನ ತಿಂಡಿಗೆ ತುಂಬಾ ಈಸಿಯಾದಂತಹ ಮತ್ತು ತುಂಬಾ ಟೇಸ್ಟಿಯಾದಂತಹ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಇವಾಗ ನಾನು ಈ ರವೆಯಿಂದ ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನಾನು 1 ಗಂಟೆ ಮುಂಚೆಗೇ ರವೆಯನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಂದಷ್ಟು ನಮಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು 1 ಗಂಟೆ ಇಲ್ಲಾಂದರೆ 2 ಗಂಟೆ ನೆನೆಸ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು 1 ಗಂಟೆ ನೆನೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಹೆಂಚನ್ನು ಕೂಡ ಇಟ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ಕಲ್ಲಿ ಕೂಡ ಮಾಡ್ಕೊಳ್ಬೋದು, ಆದರೆ ನಾನು ಹೆಂಚಲ್ಲಿ ಮಾಡ್ಕೊಳ್ಳೋಣ, ಹೆಂಚಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹೆಂಚು ಬಿಸಿಯಾಗಿದೆ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಎಳ್ಕೊಂಡು ಬರಬೇಕು. ಅಂದರೆ ಇದು ಎಲ್ಲರಿಗೂ ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ. ನಾನು ಇವಾಗ ಕಲ್ತ್ಕೊಂಡು ಮಾಡ್ತಾ ಇರೋದು. ಇದು ಬಳಿಯೋಕ್ಕೆಲ್ಲ ಬರೋರಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ, ನಾನು ಈ ರೀತಿಯಾಗಿ ನನಗೆ ಎಷ್ಟಾಗುತ್ತೆ ಆ ರೀತಿಯಾಗಿ ಬಳ್ಕೊಂಡಿದ್ದೀನಿ. ಅಂದರೆ ನೀಟಾಗಿ ತೆಳುವಾಗಿ ಬೆಳೆಯೋರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ನೋಡಿ, ಇದು 2ನೇ ಸರಿ ನಾನು ಹಾಕ್ತಾ ಇರೋದು ಈ ದೋಸೆನ. ನೋಡಿ, ಇನ್ನೂ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರೆ ಇನ್ನೂ ತುಂಬ ನೀಟಾಗಿ ಬರುತ್ತೆ. ನೋಡಿ, ಇದನ್ನು ನಾನು ಈ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡಿರೋದಕ್ಕೆ ನಮಗೆ ಚಟ್ನಿ, ಯಾವುದೇ ರೀತಿಯಾದಂತಹ ಚಟ್ನಿ ಏನೂ ಬೇಕಾಗೋದೇ ಇಲ್ಲ. ಹಾಗೇ ತಿಂದುಬಿಡ್ಬೋದು. ಈ ಬೆಣ್ಣೆ, ತುಪ್ಪ ಈ ಥರ ಎಲ್ಲ ಹಾಕ್ಕೊಂಡು ಹಾಗೇ ತಿಂದುಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ. ಒಂಥರ ನನಗಂತೂ ತುಂಬಾ ಇಷ್ಟ ಈ ದೋಸೆ. ನೋಡಿ, ಈ ರೀತಿಯಾಗಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಎಲ್ಲ ಹಾಕಿಬಿಟ್ರೆ ನಾವು ಹಾಗೇ ತಿನ್ಕೊಂಬಿಡ್ಬೋದು. ಇದು ರವಾ ರೊಟ್ಟಿ ಅಂತಲೂ ಹೇಳ್ಬೋದು. ಇದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಇದು. ನೋಡಿ, ಇದಕ್ಕೆ ನಾವು ಯಾವುದೇ ರೀತಿಯಂತಹ ಚಟ್ನಿ, ಯಾವುದೇ ಚಿಕನ್ ಸಾಂಬಾರಾಗಲಿ ಏನಾದ್ರೂ ಕೂಡ ಇದು ತುಂಬಾ ಚೆನ್ನಾಗಾಗುತ್ತೆ. ಹಾಗೇನೂ ಕೂಡ ನಾವು ಇದು ಬೆಣ್ಣೆ ಹಾಕಿರೋದ್ರಿಂದ ಹಾಗೇನೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಸಂಜೆಗೆ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಚಿಕನ್ ನಗೆಟ್ಸ್ ಅಂತಲೂ ಹೇಳ್ಬೋದು, ಚಿಕನ್ ಬೋಂಡಾ ಅಂತನಾದರೂ ಹೇಳ್ಬೋದು. ನೋಡಿ, ನಾನಿವಾಗ ಒಂದು ಚಿಕ್ಕ ಬಾಣಲೆಗೆ ಒಂದು 200 ಗ್ರಾಮ್ ಆಗುವಷ್ಟು ನಾನು ಚಿಕನನ್ನು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ. ಅದನ್ನು ನಾನು ಇವಾಗ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇಲ್ಲ. ಅದರಲ್ಲಿ ಬೆಂದರೆ ತುಂಬ ಬೆಂದು ಒಂಥರ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಇನ್ನು ಬೇಯುವಾಗಲೇ ನಾವು ಆಫ್ ಮಾಡ್ಕೊಬಿಡಬೇಕು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಚಿಕನನ್ನು. ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಹಾಕ್ಕೊಳ್ತೀನಿ.
ನೋಡಿ ಇವಾಗ ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಇದು ಇನ್ನೂ ಬೇಯೋಕ್ಕಿದೆ ಅನ್ನುವಾಗಲೇ ನಾವು ಇದನ್ನು ಆಫ್ ಮಾಡಿಬಿಡಬೇಕು. ತುಂಬ ಬೆಂದರೆ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಇದನ್ನು ನೀಟಾಗಿ ಬೇಯಿಸ್ಕೊಂಡು, ಅಂದರೆ ಬೋನ್ಲೆಸ್ ಚಿಕನಲ್ಲಿ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಮೂಳೆಗಳನ್ನೆಲ್ಲ ತೆಗಿಬೇಕು ಅಂತಲೇ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇದೆಲ್ಲವನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇದೆಲ್ಲವನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನು ಪಾಟ್ನಲ್ಲೇ ಬೆಳ್ಕೊಂಡಿದ್ದು, ಅದಕ್ಕೆ ಈ ಥರ ಚಿಕ್ಕದಾಗಿದೆ. ಈ ಅಂಗಡಿಲೆಲ್ಲ ತರೋದಾದರೆ ತುಂಬಾ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ. ಇದು ನಾನು ಇಲ್ಲೇ ಪಾಟಲ್ಲೇ ಹಾಕ್ಕೊಂಡಿದ್ದೆ, ಅದು ಇಷ್ಟೇ ಚಿಕ್ಕದಾಗಿ ಬಂದಿತ್ತು. ಅದನ್ನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ, ಈ ನಗೆಟ್ಸ್ಗೆ. ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನು ನಾನು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಈ ಸಬ್ಬಸಿಗೆ ಸೊಪ್ಪು ಇದನ್ನೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬೋಂಡಕ್ಕೆ ಅಂತಲೇ ಹೇಳ್ಬೋದು. ನೋಡಿ ಈ ಚಿಕನ್ನು ಕೂಡ ಬೆಂದಿದೆ. ಇವಾಗ ಆ ಚಿಕನ್ನು ಅಂದರೆ ತುಂಬ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು, ಯಾಕೆಂದರೆ ಸ್ವಲ್ಪ ನಮಗೆ ಬೇಯೋಕ್ಕಿದೆ ಅನ್ನುವಾಗಲೇ ನಾವು ಅದನ್ನು ಆಫ್ ಮಾಡಿ ಇಳಿಸಿಟ್ಕೊಬಿಡ್ಬೇಕು. ನೋಡಿ ಇವಾಗ ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಸಬ್ಬಸಿಗೆ ಸೊಪ್ಪು ಬೇಡ ಅನ್ನೋರು ಅದನ್ನ ಸ್ಕಿಪ್ ಮಾಡ್ಬೋದು. ನನಗೆ ಅದಕ್ಕೆ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಒಂದು 2 ಆಲೂಗೆಡ್ಡೆಯನ್ನು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ನೋಡಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ತುಂಬ ಆಲೂಗೆಡ್ಡೆನೂ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಂಥರ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಮತ್ತು ನಮಗೆ ಕ್ರಿಸ್ಪಿಯಾಗಿ ಬರಲ್ಲ. ಅದು ಒಳಗಡೆನೇ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಆಲೂಗಡ್ಡೆ, ಒಂದು ದೊಡ್ಡದು ಮತ್ತು ಇನ್ನೊಂದು ಚಿಕ್ಕದನ್ನು ತಗೊಂಡಿದ್ದೀನಿ ನಾನು. ನೋಡಿ ಅದನ್ನೆಲ್ಲವನ್ನು ನಾನಿವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆಯನ್ನು ನಾನಿವಾಗ ಒಂದು ಬೌಲನ್ನು ತಗೊಂಡು ಇದಕ್ಕೆ ನಾನು ಇವಾಗ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಆದಷ್ಟು ನಾವು ಚಿಕ್ಕದಾಗಿಯೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ಈರುಳ್ಳಿ ಹಾಕಿದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಹಾಕ್ಕೊಳ್ಬೇಕಾಗುತ್ತೆ. ನಾನು 2 ಈರುಳ್ಳಿಯನ್ನು ತಗೊಂಡಿದ್ದೆ, ಅದರಲ್ಲಿ ನಾನು 1.5 ಆಗುವಷ್ಟು ಈರುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ನಂತರ ನಾನು ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಒಬ್ಬೊಬ್ಬರು ಇಷ್ಟಪಡಲ್ಲ, ಅಂಥವರು ಇದನ್ನು ಸ್ಕಿಪ್ ಮಾಡ್ಬೋದು. ಇದು ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಮತ್ತು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಹಾಕ್ಕೊಳ್ತಾ ಇಲ್ಲ. ನೀವೇನಾದರೂ ಇಷ್ಟ ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು. ನಾನು ಈ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇಲ್ಲ. ಈಗ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೇ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಇದನ್ನು. ಇಷ್ಟು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಒಂದು ಸರಿ ಸ್ಪೂನಲ್ಲೇ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲಕ್ಕೂ ಕೂಡ ಹಾಗೇನೆಲ್ಲ ಮಿಕ್ಸ್ ಆಗೋ ಥರ ಸ್ಪೂನಲ್ಲಿ ಒಂದು ಸರಿ ಹೀಗೆ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಕೈಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ. ಹಸಿರುಮೆಣಸಿನ್ಕಾಯಿನ ತಿಂದೇ ಇರೋರು ನಾವು ಅಚ್ಚ ಖಾರದ ಪುಡಿನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡು ನಾವು ಮಾಡ್ಕೊಳ್ಬೋದು. ಆದರೆ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿನೇ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡು ನಾವಿವಾಗ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನೆಲ್ಲ ನಾನು ಈ ಥರ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪನೇ ನಾವು ಮಿಕ್ಸಿಗೆ ಹಾಕ್ಕೊಂಡು ನಾವು ಇದನ್ನು ಆಡಿಸ್ಕೊಳ್ಬೇಕಾಗುತ್ತೆ. ನಾವು ಒಂದು ರೌಂಡ್ ಹಾಗೇ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಮಾಡ್ಕೊಳಕ್ಕೆ ಹೋಗಬಾರ್ದು, ತುಂಬ ಪುಡಿ ಆಗಿಬಿಡುತ್ತೆ. ನಮಗೆ ಅದು ಚಿಕನ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಆ ನಂತರ ಇದನ್ನು ಎಲ್ಲದಕ್ಕೂ ಸೇರಿಸ್ಕೊಂಡು ಈ ಥರ ಈ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇವೆಲ್ಲ ಹಾಕಿ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾವಿವಾಗ ಈ ಚಿಕನ್ನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಉಪ್ಪೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯೋ ಥರ
ನೋಡಿ ಇವಾಗ ಈ ರೀತಿ ಹದಕ್ಕೆ ಬರಬೇಕು ನಮಗೆ. ಇವಾಗ ನಾನು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ನೋಡಿ ನಾನು ಈ ರೀತಿಯಾಗಿ ಈ ಥರ ಉದ್ದುದ್ದ ಈ ಓವಲ್ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ನಾವು ಮಾಡ್ಕೊಳ್ಬೋದು. ಈ ರೌಂಡ್ ಸರ್ಕಲ್ ಟೈಪಲ್ಲೂ ಮಾಡ್ಕೊಳ್ಬೋದು, ಅಥವಾ ನಾನು ಇವಾಗ ಮಾಡ್ಕೊಂಡಿದ್ದೀನಲ್ಲ ಈ ರೀತಿಯಾಗಿಯೂ ಮಾಡ್ಕೊಳ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡಿಕೊಂಡು ನಾವು ಈ ನಗೆಟ್ಸ್ಗಳನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ನಿಧಾನ ಉರಿಯಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಎಣ್ಣೆ ಬಿಸಿ ಆಗಿರಬೇಕು. ಎಣ್ಣೆ ಬಿಸಿ ಆದ ನಂತರ ನಾವು ಇದು ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಟರೆ ಇದೆಲ್ಲ ಸೀದೋದಂಗೆ ಆಗಿಬಿಡುತ್ತೆ. ನೋಡಿ ಈ ಥರ ಕಲರ್ ಬರಬೇಕು. ಹೀಗಿದ್ರೆ ಮಾತ್ರ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟಾಗ ಹೊರಗಡೆ ಮಾತ್ರ ಬೆಂದೋದಂಗಿರುತ್ತೆ, ಒಳಗಡೆ ಎಲ್ಲ ನಮಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಆಲೂಗೆಡ್ಡೆ ಎಲ್ಲ ಹಾಕಿರ್ತೀವಲ್ಲ, ಒಳಗಡೆ ಒಂಥರ ಸಾಫ್ಟಾಗಿ ಹಾಗೆಯೇ ಒಂಥರ ಹಸಿಯಾಗಿಯೇ ಇದ್ದಾಗಿದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ತುಂಬಾ ಸ್ಪೀಡಾಗಿ ನಾವು ತಿರುಗಿಸ್ಕೊಳಕ್ಕೆ ಹೋಗಬಾರ್ದು. ನಿಧಾನವಾಗಿಯೇ ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಒಂದು ಸರಿ ಬೆಂದಾದ ನಂತರನೇ ನಾವು ಇನ್ನೊಂದು ಸರಿ ನಾವು ಮಡಚ್ಕೊಳ್ಬೇಕು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.